ನಿನಗೆ ಹಿತವಾಗಿ ಮಾತಾಡಿದ್ರೆ ಕೇಳಿ ಅಭ್ಯಾಸ ಇಲ್ಲ ಅಂತ ಕಾಣುತ್ತೆ. ನಮ್ಮ ಮಕ್ಕಳ ಹಾಗೆ ಚುಚ್ಚಿ ಚುಚ್ಚಿ ಮಾತಾಡಿದ್ರೇನೆ ನೀನು ಬಾಯಿ ಬಿಡೋದು ಅಲ್ಲ. ನನಗೆ ಆತರ ಮಾತಾಡಿಸೋ ಅಭ್ಯಾಸ ಇಲ್ವಲ್ಲ. ನೀನು ಈ ಮೌನವಾಗಿದ್ರೆ ನಿನ್ನ ಮನಸ್ಸಲ್ಲಿ ಏನಿದೆ ಅಂತ ನನಗೆ ಅರ್ಥವಾಗೋದಿಲ್ಲ. ಗುಡ್ ಗುಡ್. ಅದು ಮಾತಾಡೋಕ್ಕೂ ಬರುತ್ತೆ. ಕಂಟಿನ್ಯೂ ಕಂಟಿನ್ಯೂ ಕಂಟಿನ್ಯೂ. ನಾನು ತಪ್ಪು ಮಾಡಿದೆ. ಯಾಕೆ ನನ್ನಲ್ಲಿ ದ್ವೇಷ ಸಾಧಿಸ್ತಾ ಇದ್ದೆ? ಈ ಪುಟ್ಯ ಕುಡಿಯಲು ತಿಂದು ಆ ಸೇರ್ ತಿಂದ್ರು ಅಕ್ಕ ಜನನ ನೋಡಿ ನನ್ನಂತವ್ರಿಗೆ ನೀವು ದಾರಿ ಕೊಡಿಸ್ಬೇಕು. ಅದನ್ನ ಬಿಟ್ಟು ಈ ಮಾತಿನ ತಿಂದು ಚುಚ್ಚು ಚುಚ್ಚು ನೋಯಿಸ್ತಾ ಇದ್ದೀರಲ್ಲ, ಇದರಿಂದ ನಿಮ್ಗೆ ಏನು ಸಂತೋಷ ಸಿಗುತ್ತೆ? ಹಾಲು ಕುಡಿದು ನೀರು ಬೆರೆಸ್ತೀನಿ ಅಂತ, ಬಟ್ಟೆ ಹರಿದು ಅನ್ಯಾಯ ಮಾಡ್ತೀನಿ ಅಂತ, ಕನಿಷ್ಠ ಮುಖನ ಯಾಕೆ ನೋಡ್ಬೇಕು ಅಂತ, ಇನ್ನು ಈಗ ಏನೇನ್ ಮಾಡ್ಬೇಕು ಅಂತ ಯೋಚನೆ ಮಾಡಿದ್ದೀರಾ? ನೀನ್ ನೋಡ್ತಾ ಇದ್ದ ನಿಜವಾಗ್ಲೂ ನಾನು ಬಹಳ ಸಂಕಟ ಆಗ್ತಾ ಇದ್ದೆ. ನಿನಗೆ ನನ್ನವ್ರು ಯಾರು ತನ್ನವ್ರು ಯಾರು, ಒಳ್ಳೆಯವ್ರು ಯಾರು ಕೆಟ್ಟವ್ರು ಯಾರು ಅನ್ನೋದನ್ನ ತಿಳ್ಕೊಳ್ಳೋ ಶಕ್ತಿನೇ ಕಳ್ಕೊಂಡ್ಬಿಟ್ಟಿದ್ದೀಯ. ಹೌದು, ನನ್ಗೆ ಯಾವ ಶಕ್ತಿನೂ ಇಲ್ಲ. ನನ್ ಗೊತ್ತಿದ್ರು ಅದಕ್ಕೆ ನನ್ನ ಹತ್ರ ನಿಮ್ಗೆ ಮಾತು. ನಾನು ಹೊರಗಡೆ ಹೋಗ್ತೀನಿ. ಚಿಕ್ಕ ಮೊಬೈಲ್ ಮೇಲೆ ಒಳಗಡೆ ಬರ್ತೀನಿ. ಸ್ವಲ್ಪ 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 ಇರು. ಮನೆಯಿಂದ ಹೊರಗೆ ಹೋಗ್ಬೇಕಾದ್ರೆ ನೀನಿಲ್ಲ. ನೀನು ಈ ಮನೆ ಮಗಳು. ನಮ್ಮ ಅಕ್ಕನಿಗಿಂತ ಹೆಚ್ಚಿನ ಸ್ವತಂತ್ರ ಈ ಮನೆಯಲ್ಲಿ ನಿನಗಿತ್ತು. ನೀನು ಅದನ್ನ ಅರ್ಥ ಮಾಡ್ಕೊಂಡಿದ್ದು ಇತ್ತು ಅಂದ್ರೆ ನೀನು ಪಡ್ಬೇಕಾಗಿರ್ಲಿಲ್ಲ. ನಿಮ್ಮ ಅಪ್ಪನಿಗೆ ಅದು ಅರ್ಥವಾಗ್ಲಿಲ್ಲ ಅಂದ್ರೆ ನಿನಗೆ ಹೇಗೆ ಗೊತ್ತಾಗ್ಬೇಕು? ಈ ಮನೆ ನಿನಗೆ ಆಗ್ತಾ ಇರೋ ಅನ್ಯಾಯನ ನೋಡಿದೆ, ಹಾಗೆ ಸರಿಪಡಿಸೋದು ಅಂತ ಯೋಚನೆ ಮಾಡಿದೆ. ಕೊನೆಗೆ ಮುಳ್ಳನ್ನ ಮುಳ್ಳಿನಿಂದಲೇ ತೆಗಿಬೇಕು ಅನ್ನೋ ಹಾಗೆ ನಾನು ನಮ್ಮ ಮಕ್ಕಳಂತಲೇ ನಡ್ಕೊಳ್ಳದೆ ಹೋಗಿದ್ರೆ ನಿನಗೆ ಕೊಳೆ ಬಟ್ಟೆಗಳನ್ನ ಒಗೆ ತಪ್ತಾ ಇರ್ಲಿಲ್ಲ, ಚಳಿ ನೀನು ನಡುಗು ತಪ್ತಾ ಇರ್ಲಿಲ್ಲ, ನಿನ್ನಿಂದ ಕಾಲೇಜಿಗೆ ಹೋಗೋದಕ್ಕೆ ನಿನ್ ಕೈನಲ್ಲಿ ಸಾಧ್ಯವೂ ಆಗ್ತಾ ಇರ್ಲಿಲ್ಲ. ನಾಳೆ ನಾನು ದೆಹಲಿಗೆ ಹೋಗ್ತಾ ಇದ್ದೀನಿ. ಹೋಗೋದಕ್ಕೆ ನೀನು ಹೇಗೆ ಮಾತಾಡ್ತೀವಿ, ನಿನ್ನ ಧ್ವನಿ ಹೇಗಿರುತ್ತೆ ಕೇಳಬೇಕು ಅಂತ ಆಸೆ ಇತ್ತು. ಇವತ್ತು ಕೇಳಿದೆ, ಬಹಳ ಚೆನ್ನಾಗಿದೆ, ತೃಪ್ತಿಯಾಯಿತು. ದೇವರು ನಿನ್ನ ಚೆನ್ನಾಗಿದ್ದೀನಿ. ಈ ನನ್ನ ಮಂಚವು ಮಾತಾಡಿತು ನಿನ್ನನ್ನು